ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದ್ರಾಕ್ಷಾರಸದಿಂದಲ್ಲ ಆತ್ಮನಿಂದ ತುಂಬಿರ್ರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ರಿಂದ 21ನೇ ವಾಕ್ಯ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಆಮೆನ್. ಪೌಲ್ ಅವರು ವಿಗ್ರಹಾರಾಧಕ ಕೂಟ ಮತ್ತು ಕ್ರೈಸ್ತ ಕೂಟದ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯಲು ಹೋಗುತ್ತಾನೆ. ವಿಗ್ರಹಾರಾಧಕ ಕೂಟವು ಒಂದು ಭ್ರಷ್ಟತೆಗೆ ಸೂಕ್ತವಾಗಿದೆ. ನಾವು ಇನ್ನೂ ಹಲವಾರು ಜನರ ವಿಷಯದ ಚರ್ಚೆಗಾಗಿ ಚರ್ಚಾಗೋಷ್ಠಿ ಪದವನ್ನು ಬಳಸುತ್ತೇವೆ ಎಂಬುದು ಗಮನಾರ್ಹವಾಗಿದೆ. ಗ್ರೀಕ್ ಪದದ ಸಿಮೋಷನ್ಸ್ ಎಂದರೆ ಇದು ಅಕ್ಷರಶಃ ಕುಡಿಯುವ ಔತಣಕೂಟ ಎಂದರ್ಥ. ಒಮ್ಮೆ ಎಸಿ ವೆಲ್ಶ್ ಈ ಪಠ್ಯದ ಕುರಿತು ಬೋಧಿಸುತ್ತಿದ್ದರು. ಆತ್ಮನಿಂದ ತುಂಬಿರ್ರಿ, ಮನುಷ್ಯನು ಯಾವುದರಿಂದಾದರೂ ತುಂಬಲ್ಪಡಬೇಕು ಎಂದು ಹೇಳಿದಾಗ ಅನ್ಯ ಧರ್ಮೀಯರು ದ್ರಾಕ್ಷರಸದಿಂದ ಮತ್ತು ಪ್ರಾಪಂಚಿಕ ಸಂತೋಷಗಳಿಂದ ತಮ್ಮನ್ನು ತುಂಬಿಕೊಳ್ಳುವುದರಲ್ಲಿ ತಮ್ಮ ಸಂತೋಷವನ್ನು ಕಂಡುಕೊಂಡರು. ಕ್ರೈಸ್ತರು ಆತ್ಮನಿಂದ ತುಂಬಿರುವುದರಲ್ಲಿ ತಮ್ಮ ಸಂತೋಷವನ್ನು ಕಂಡುಕೊಂಡರು. ದ್ರಾಕ್ಷರಸದಿಂದಲ್ಲ ಪವಿತ್ರಾತ್ಮನಿಂದ ತುಂಬಿರ್ರಿ ಎಂಬುದು ಸತ್ಯವೇದದ ಒಂದು ವಾಕ್ಯ. ಎಫೆಸ 5:18 ಅದು ಹೇಳುತ್ತದೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ವಾಕ್ಯವು 2 ಆಜ್ಞೆಗಳನ್ನು ಒಳಗೊಂಡಿದೆ. ಇವೆರಡು ಸಮಾನವಾಗಿ ಮುಖ್ಯವಾಗಿವೆ. ದ್ರಾಕ್ಷರಸವನ್ನು ಕುಡಿಯಬೇಡಿ ಮತ್ತು ಆತ್ಮನಿಂದ ತುಂಬಿರ್ರಿ. ಆತ್ಮನಿಂದ ತುಂಬಿರುವುದು ನಿರಂತರ ಪ್ರಕ್ರಿಯೆಯಾಗಿದ್ದು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ: ದೇವರ ಪ್ರೀತಿ ಮತ್ತು ಪರಿಶುದ್ಧತೆಯಿಂದ ಮಾತಾಡುವುದು, ಎಲ್ಲದಕ್ಕೂ ಕೃತಜ್ಞತರಾಗಿರುವುದು, ನಿಮ್ಮ ಹೃದಯದಿಂದ ಕರ್ತನಿಗೆ ಹಾಡಿ ಸ್ತುತಿಸುವುದು, ಸಭೆಯ ಮತ್ತು ಮನೆಯ ಸಂಬಂಧಗಳಲ್ಲಿ ಒಬ್ಬರಿಗೊಬ್ಬರು ಅಧೀನರಾಗಿರುವುದು, ಅಂಧಕಾರ ಶಕ್ತಿಗಳ ವಿರುದ್ಧ ಹೋರಾಡುವುದು ಮತ್ತು ಜಯಿಸುವುದು. ದ್ರಾಕ್ಷಾರಸವು ಉತ್ತೇಜಿಸುವುದಿಲ್ಲ, ಅದು ಖಿನ್ನತೆಯನ್ನು ಉಂಟು ಮಾಡುತ್ತದೆ. ಇದು ಮೆದುಳಿನಲ್ಲಿರುವ ಎಲ್ಲಕ್ಕಿಂತ ಹೆಚ್ಚಿನ ಕೇಂದ್ರಗಳನ್ನು ಖಿನ್ನತೆಗೆ ಒಳಪಡಿಸುತ್ತದೆ. ಅವರು ಕುಡಿಯುವುದರಿಂದ ಪ್ರಭಾವಿತರಾದ ಮತ್ತು ತೊಂದರೆಗೆ ಒಳಗಾದವರು. ಮನುಷ್ಯನಿಗೆ ಸ್ವಯಂ ನಿಯಂತ್ರಣ, ಬುದ್ಧಿವಂತಿಕೆ, ತಿಳುವಳಿಕೆ, ತಾರತಮ್ಯ, ತೀರ್ಪು, ಸಮತೋಲನ ಎಲ್ಲವನ್ನು ನಿರ್ಣಯಿಸುವ ಶಕ್ತಿಯನ್ನು ನೀಡುವ ಎಲ್ಲವನ್ನು ಅವರು ನಿಯಂತ್ರಿಸುತ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಮನುಷ್ಯನು ತನ್ನ ಉನ್ನತ ಮತ್ತು ಅತ್ಯುನ್ನತವಾಗಿ ವರ್ತಿಸುವಂತೆ ಮಾಡುವ ಎಲ್ಲವೂ. ಒಬ್ಬ ಮನುಷ್ಯನ ನಿಯಂತ್ರಣವು ಉತ್ತಮವಾದಷ್ಟು ಅವನು ಉತ್ತಮ ಮನುಷ್ಯ. ಆದರೆ ದ್ರಾಕ್ಷಾರಸ ಕುಡಿಯುವುದು ಮಾಡುವ ಮೊದಲ ಕೆಲಸ ತಕ್ಷಣವೇ ನಿಯಂತ್ರಣವನ್ನು ತೊಡೆದುಹಾಕುತ್ತದೆ. ದ್ರಾಕ್ಷಾರಸ ರಾಜನಿಗೆ ಯೋಗ್ಯವಲ್ಲ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 2ರಿಂದ 5ನೇ ವಾಕ್ಯ. ಏನು ಕಂದ, ನನ್ನ ಗರ್ಭಪುತ್ರನೇ, ಏನು ನನ್ನ ಹರಕೆಯ ಮಗುವೆ, ನಾನು ಏನು ಹೇಳಲಿ? ನಿನ್ನ ತ್ರಾಣವನ್ನು ಸ್ತ್ರೀಯರಲ್ಲಿ ಒಪ್ಪಿಸದಿರು, ರಾಜರಿಗೆ ವಿನಾಶಕರವಾದ ದಾರಿಗೆ ತಿರುಗಬೇಡ. ದ್ರಾಕ್ಷಾರಸವನ್ನು ಕುಡಿಯುವುದು ರಾಜರಿಗೆ ಯೋಗ್ಯವಲ್ಲ. ಲೆಮುವೇಲನೇ, ಅದು ರಾಜರಿಗೆ ಯೋಗ್ಯವಲ್ಲ. ಮದ್ಯವೆಲ್ಲಿ ಎನ್ನುವುದು ಪ್ರಭುಗಳಿಗೆ ವಿಹಿತವಲ್ಲ. ಕುಡಿದರೆ ಅವರು ಧರ್ಮ ನಿಯಮಗಳನ್ನು ಮರೆತು ಬಿಟ್ಟು ಬಾಧೆ ಪಡುವವರೆಲ್ಲರ ನ್ಯಾಯವನ್ನು ವ್ಯತ್ಯಾಸ ಮಾಡುವರು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.